ನಮಸ್ತೆ ಸರ್. ತಮ್ಮ ಹೆಸರಮ್ಮ? ನನ್ನ ಹೆಸರು ಸರೋಜಾ ಅಂತ. ಎಲ್ಲಿಂದ ಬಂದಿರೋದಮ್ಮ? ನಾನು ಬೆಂಗಳೂರು ಬಸವೇಶ್ವರ ನಗರದಿಂದ ಬಂದಿದ್ದೀನಿ. ನಮ್ ಜೊತೆ ಕಾಶಿ, ಅಯೋಧ್ಯ, ಪ್ರಯಾಗ್ರಾಜ್ 3 ದಿವಸ ಪ್ಯಾಕೇಜ್ ಹೇಗೆ ಅನಿಸ್ತಮ್ಮ? ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಿಮ್ಮನ್ನ, ನೋಡ್ತಾನೆ ಇದ್ದೆ. ಯಾಕೋ ನಾನು ಕಾಶಿಗೆ ಹೋಗ್ಬೇಕಂತ ಅನ್ನಿಸ್ತು. ಸೊ ಇವಾಗ ಏಪ್ರಿಲ್ ಅಲ್ಲಿ ನಾನು ಹೋಗ್ಲೇಬೇಕು ಅಂತ ಏನೋ ಒಂದು ನಿರ್ಧಾರ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನೇನ್ ಮಾಡಿದೆ, ನೋಡ್ತಾ ಇದ್ದೆ ಹಿಂಗೆ ಎಲ್ಲಾ ಪ್ಯಾಕೇಜ್ ನನಗೆ ಇದು ಬೆಸ್ಟ್ ಪ್ಯಾಕೇಜ್ ಅನ್ನಿಸ್ತು. ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ, ಬಂದೆ. ಬಟ್ ನಮ್ಮ ಹತ್ರ ಕೋಆಪರೇಟ್ ಮಾಡಿದ್ದಾಗ್ಲಿ, ನಮ್ಮನ್ನೆಲ್ಲ ತುಂಬಾ ಕೇರಿಂಗ್ ಮಾಡಿ ಎಲ್ಲ ಗ್ರೂಪ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾಗ್ಲಿ, ಮತ್ತೆ ಫುಡ್ ಮೇನ್ ಫುಡ್ ಇಂಪಾರ್ಟೆಂಟ್. ಎಲ್ಲಾ ಪ್ಯಾಕೇಜ್ ಅಲ್ಲೂ ಫುಡ್ ಮಾತ್ರ ನಮ್ ಸೌತ್ ಇಂಡಿಯನ್ ಫುಡ್ ತರನೇ ತುಂಬಾ ಚೆನ್ನಾಗಿತ್ತು. ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ದೇವ್ರ ದರ್ಶನ, ರೂಮ್ಸ್ ಸರ್, ದೇವ್ರ ದರ್ಶನ ನೀವು ಕೇರಿಂಗ್ ತಗೊಂಡು ನಮ್ಗೆ ಮಾಡಿಸಿದಷ್ಟು ನಾನು ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ನಮ್ಮನ್ನೆಲ್ಲ ಕೇರಿಂಗ್ ತಗೊಂಡಿದ್ದೀರಾ. ರೂಮ್ಸು ಅಷ್ಟೇ, ಹೋಟೆಲ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬಾ ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಅಷ್ಟು ಚೆನ್ನಾಗಿತ್ತು. ನಾವು ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಬೇರೆಯವ್ರು ಬರ್ಬೋದಾ ಧೈರ್ಯವಾಗಿ? ಖಂಡಿತ ಬರ್ಬೋದು, ಖಂಡಿತ ಬನ್ನಿ. ಎಲ್ರು ನಾನು ಹೇಳೋದಿಷ್ಟೇ, ಖಂಡಿತ ಈ ಪ್ಯಾಕೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವ್ರದ್ದು ಅನುಗ್ರಹ ಇವ್ರದ್ದು ಅದು ತುಂಬಾ ಚೆನ್ನಾಗಿ ಅವರೆಲ್ಲ ಕೇರಿಂಗ್ ತಗೊಳ್ತಾರೆ. ತುಂಬಾ ಕಡೆ ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಕರ್ಕೊಂಡ್ ಬರ್ತಾರೆ. ಎಲ್ಲೂ ಏನು ಸ್ಟ್ರೈನ್ ಆಗಲ್ಲ. ಆ ರೀತಿ ನೀಟಾಗಿ ಕರ್ಕೊಂಡ್ ಹೋಗ್ತಾರೆ. ವಯಸ್ಸಾದವರು ಈ ಕಾಶಿ ಟ್ರಿಪ್ಗೆ ಆರಾಮ್ಸೆ ಬರ್ಬೋದು ಈ ಪ್ಯಾಕೇಜ್ ಅಲ್ಲಿ. ಈ ಪ್ಯಾಕೇಜ್ ತುಂಬಾ ಇಷ್ಟ ಆಗಿದ್ದು ಪ್ಲೇಸ್ ಯಾವ್ದು ಹೇಳಿ ನೋಡೋಣ. ಸರ್, ಕಾಶಿನಲ್ಲಿ ವಿಶ್ವನಾಥ ದರ್ಶನ, ಅದಾದ್ಮೇಲೆ ಕಾಳಭೈರವೇಶ್ವರ ದರ್ಶನ ತುಂಬಾ ಚೆನ್ನಾಗಿ. ಗಂಗಾ ಆರತಿ ಅಂತೂ ಅದು ಸರ್, ಅದು ಎಷ್ಟು ಹೇಳಿದ್ರು ಸಾಲದು. ಗಂಗಾ ಆರತಿದು ಅಷ್ಟು ತುಂಬಾ ಮನಸ್ತೃಪ್ತಿ ಆಯ್ತು. ಗಂಗಾ ಆರತಿ ಮುಂದೆ ಕುತ್ಕೊಂಡು ನೋಡೋದಲ್ಲ, ಆರತಿ ಮಾಡಿದ್ರಲ್ವ ನೀವು? ಹೌದು, ಆರತಿ ನಮ್ ಕೈನಲ್ಲೇ ಮಾಡಿಸಿದ್ರು ಆರತಿನ. ಅದಂತೂ ತುಂಬಾ, ನಾನು ಎಲ್ಲೂ ನನಗೆ ಗೊತ್ತಿರ್ಲಿಲ್ಲ ನಮ್ ಕೈನಲ್ಲೇ ಆರತಿ ಮಾಡಿಸ್ತಾರೆ ಇದೆಲ್ಲ ಅಂತ. ನಾನು ವಿಡಿಯೋಗಳಲ್ಲಿ ಸುಮ್ನೆ ಆರತಿ ನೋಡಿದ್ದೆ, ಆದ್ರೆ ನಮ್ ಕೈನಲ್ಲೇ ಆರತಿ ಮಾಡಿಸ್ತಾರೆ. ಅದಂತೂ ನಮ್ಗೆ ತುಂಬಾ ಮನಸ್ತೃಪ್ತಿ ಆಯ್ತು ಗಂಗಾ ಆರತಿ. ಆಮೇಲೆ ಫುಲ್ ಏನ್ ಅದು ಪ್ರೋಸೆಸ್ ಇದೆ ಅದು ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಅಯೋಧ್ಯೆ ಸರ್, ಅದಂತೂ ಅಯೋಧ್ಯ ನಿಜವಾಗ್ಲೂ ಮನಸ್ಸು ಅಲ್ಲ, ಧನ್ಯ ಆಗೋಗ್ಬಿಟ್ವಿ ನಾವು. ಜೀವನ ಪಾವನ ಆಯ್ತು ಅನ್ನಿಸ್ಬಿಡ್ತಾ ಅಯೋಧ್ಯ ನೋಡ್ಬಿಟ್ಟು. ಆ ದೇವಸ್ಥಾನ ಎಷ್ಟು ಅದ್ಭುತ ಸರ್, ತುಂಬಾ ಅದ್ಭುತ. ರೀಲ್ಸ್ ನೋಡ್ ಬಂದಿದ್ದು, ರೀಲ್ ಅಲ್ಲ ತಾನೆ? ರಿಯಲ್ ಸರ್, ರೀಲ್ಸ್ ಇಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.